ಅಂತೂ ಇಂತೂ ಮಳೆ ಬಂತು. ಮಳೆ ಇಲ್ಲದ ಗಿಡಗಳೆಲ್ಲ ಒಣಗೋಗ್ತಾ ಇದ್ವು. ಇವಾಗ ತುಂಬ ಚೆನ್ನಾಗಿ ಮಳೆ ಬರ್ತಾ ಉಂಟು. ತುಂಬ ಖುಷಿ ಆಗ್ತಾ ಇದೆ ನನಗೆ, ಗಿಡಗಳಿಗೆ ನೀರಾಯಿತು ಅಂತ. ಈ ಸಲ ಅಂತೂ ಬಿಸಿಲು ಮಳೆ ಕಾಡ್ತಾ ಇದೆ. ಒಂದು ಸಲ ಬಿಸಿಲು ಬರ್ತದೆ, ಒಮ್ಮೆ ಮಳೆ ಬರ್ತದೆ. ನಮಗೆ ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಪ್ರತಿ ವರ್ಷವೂ ಮಳೆ ಜಾಸ್ತಿಯಾಗಿ ಗಿಡ ಸಾಯ್ತಿದ್ವು. ಈ ವರ್ಷನೇ ಬಿಸಿಲು ಜಾಸ್ತಿಯಾಗಿ ಗಿಡಗಳು ಒಣಗ್ತಾ ಇರೋದು. ಇವಾಗ ಮಳೆ ಜೋರು ಹೊಯ್ಲಿಕ್ಕೆ ಶುರುವಾಗಿದೆ. ನಮ್ಮ ಕಡೆ ಆಣ್ಬೆ ಹೇಳುತ್ತೆ ಈ ಮಳೆ ಫಸ್ಟ್ ಮಳೆ ಶುರು ಆದಮೇಲೆ, ಅಂದರೆ ಏಕಾದಶಿ ಬಂತಲ್ಲ ಆ ಟೈಮಿಗೆ ಆಣ್ಬ ಹೇಳ್ತದೆ. ನಮ್ಮ ಜಾಗದಲ್ಲೂ ಒಂದೆರಡು ಕಡೆ ಹೇಳ್ತದೆ, ಪ್ರತಿ ವರ್ಷವೂ ಹೇಳ್ತದೆ. ಇವಾಗ ನೋಡ್ಕೊಂಡು ಬರೋಣ, ಅಲ್ಲಿ ಎದ್ದಿದ್ಯಾ ಏನು ಅಂತ ನೋಡುವ ಅಂತ ಹೋಗ್ತಾ ಇದ್ದೀನಿ. ಈ ಟೈಮಿಗೆ ಎಲ್ಲರೂ ಅಣಬ ಹರಿಸ್ಲಿಕ್ಕೆ ಹೋಗ್ತಾರೆ. ಮಳೆಗಾಲದಲ್ಲಿ ಸಿಗೋ ಅಣಬದ ಟೇಸ್ಟು ಯಾವುದ್ರಲ್ಲೂ ಸಿಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ಎಲ್ಲ ಕಡೆನೂ ಹುಡುಕ್ತಾ ಇರ್ತಾರೆ ಅಣಬನ. ನೋಡಿ, ಈ ಜಾಗದಲ್ಲೇ ಹೇಳ್ತದೆ. ನೋಡುವ ಬನ್ನಿ, ಮತ್ತೆ ಎಲ್ಲಾದರೂ ಆಗಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಇಲ್ಲೊಂದು ಕಡೆ ಒಂದೆರಡು ಮೊಕ್ಕೆ ಕಾಣುತ್ತೆ ನೋಡಿ, ಸಣ್ಣ ಸಣ್ಣ ಮೊಕ್ಕೆ ಇದ್ದಿದೆ. ಇದನ್ನ ಕೀಳ್ಲಿಕ್ಕೆ ಆಗೋದಿಲ್ಲ, ಕಟ್ಟಾಗಿಬಿಡುತ್ತೆ. ಸ್ವಲ್ಪ ದೊಡ್ಡಾಗಬೇಕು ಅದು. ಎಲೆಗಳ ಅಡಿಗೆಲ್ಲ ಇರುತ್ತದೆ ಅಣಬ. ನೋಡಿ, ಇಲ್ಲೊಂದಿದೆ. ಇಲ್ಲೂ ಅಂದ್ರೆ ಜಸ್ಟ್ ಹೇಳ್ತಾ ಇದೆ, ಮಣ್ಣನ್ನು ಹೀಗೆ ದುಡ್ಕೊಂಡು ಮೇಲೆ ಬರ್ತಾ ಇದೆ. ಇದೊಂದು ಗಾಲಿ ಆಗಿಬಿಟ್ಟಿದೆ. ಜೋರು ಮಳೆ ಹೊಯ್ದಾಗ ಈ ಅಣಬ ಹೇಳ್ತದೆ. ಈ ಅಣಬ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತದೆ, ಅಷ್ಟು ಟೇಸ್ಟಿಯಾಗಿರ್ತದೆ. ನಮಗೆ ಫಾರಮ್ನಲ್ಲಿ ಸಿಗ್ತದಿಲ್ಲ ಆ ಅಣಬಕ್ಕಿಂತ ಈ ಅಣಬ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾವಂತೂ ಚಿಕ್ಕವರಿದ್ದಾಗ ಎಲ್ಲ ಕಡೆ ತಿರುಗಾಡ್ತಿದ್ವಿ, ಒಂದು ಕಡೆನೂ ಬಿಡ್ತಿರ್ಲಿಲ್ಲ. ಇವಾಗ ಎಲ್ಲ ಕಡೆ ಹೋಗೋದಿಲ್ಲ, ಎಲ್ಲೆಲ್ಲಿ ಹೇಳ್ತದೆ ಅಂತ ಗೊತ್ತಿರ್ತದೆಲ್ಲ, ಆ ಜಾಗದಲ್ಲಿ ಅಷ್ಟೇ ನೋಡ್ತೀವಿ. ಇಲ್ಲಿ ನೋಡಿ, ಏನಂತಾರೆ ಇದಕ್ಕೆ, ಇದು ಈ ಹೊಟ್ಟೆ ಒಳಗೂ ಒಂದು ಹಾಕೊಂಡಿದೆ ಅಣಬ. ಅದು ಕೈ ಹಾಕ್ಲಿಕ್ಕೂ ಹೆದರಿಕೆ ಆಗ್ತದೆ, ಹಾವೇನೋ ಇರ್ಬೋದು ಅಂತ. ನಾನು ಇವತ್ತು ಕೀಳ್ತಾ ಇಲ್ಲ ಅಣಬನ, ನಾಳೆ ಕೀಳುವ ಅಂತ ಹಾಗೆ ಬಿಟ್ಟಿದ್ದೀನಿ. ಇದು ಗಾಲಿಯಾಗಿದೆ ಅಂದರೆ ಒಂದು ಹೂ ಆಗಿಬಿಟ್ಟಿದೆ ನೋಡಿ, ಇದಕ್ಕೆ ಹುಳ ಆಗಿಬಿಡುತ್ತೆ ಈ ರೀತಿ ಆಗಿಬಿಟ್ರೆ. ಇದು ಚಿಕ್ಕ ಚಿಕ್ಕ ಮೊಕ್ಕೆಗಳಿದೆಯಲ್ಲ, ಹಾಗಾಗಿ ಇವತ್ತೇ ಕೀಳೋದಿಲ್ಲ. ನಾಳೆ ಸ್ವಲ್ಪ ದೊಡ್ಡಾಗ್ತದೆ, ಅವಾಗ ಮುರಿಲಿಕ್ಕೂ ಒಳ್ಳೆಯದಾಗ್ತದೆ. ಇವಾಗ ಚಿಕ್ಕದಾಗಿ ಬಂದುಬಿಡ್ತದೆ. ಸ್ವಲ್ಪ ದೊಡ್ಡದನ್ನು ಕಿತ್ತರೆ ದೊಡ್ಡ ದೊಡ್ಡ ಮೊಕ್ಕೆ ಸಿಗ್ತದೆ. ನೋಡಿ ಯಾವ ರೀತಿ ಮುಚ್ಕೊಂಡು ಬಂದಿದೆ ಅಂತ, ಮಣ್ಣಲ್ಲಿ ಬಂದಿದೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ಆಗ್ತಿದ್ವು, ಇವಾಗ ಯಾಕೋ ಗೊತ್ತಿಲ್ಲ, ಸ್ವಲ್ಪನೇ ಆಗಿದೆ. ಈ ಅಣಬ ಕೀಳುವಾಗ ಕೈಯಲ್ಲೇ ಮುರಿಬೇಕು, ಕತ್ತಿಲೆಲ್ಲ ತೆಗಿಬಾರ್ದು. ಕತ್ತಿ ತಾಗಿದ್ರೆ ಅಣಬ ಹೇಳೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಕತ್ತಿಯನ್ನು ತಾಗಿಸ್ಬಾರ್ದು ಅಂತ. ಅದು ಹೌದು, ಮತ್ತು ಹೇಳ್ದಾಗಿದ್ದು ಹೌದು. ಕೆಲವರು ಕತ್ತಿಯಿಂದ ಕಿತ್ತಿದ್ದಾರೆ, ಅಂದರೆ ಅದು ಏಳ್ಸ್ಲಿಕ್ಕೆ ಬರೋದಿಲ್ಲ ಅಂತ ಕತ್ತಿ ಹಾಕಿ ಎಲ್ಲ ಕಿತ್ತಿದ್ದಾರೆ. ಅದು ನೆಕ್ಸ್ಟ್ ವರ್ಷದಿಂದ ಅಲ್ಲಿ ಹೇಳಲೇ ಇಲ್ಲ. ಹಳೆಯರು ಹೇಳೋದು ಒಂದೊಂದು ಮಾತು ಸುಳ್ಳಾಗೋದಿಲ್ಲ. ಈ ಅಣಬ ಹೇಗಂದರೆ, ನಾವು ಹುಡ್ಕೋಕೆ ಹೋದರೆ ಸಿಗೋದಿಲ್ಲ. ಹೀಗೆ ಎಲ್ಲಾದರೂ ಹೋಗ್ತಿದ್ರೆ ಕಾಣಿಸ್ತದೆ. ನಾನು ಇದು ರೋಡಲ್ಲಿ ಬರ್ತಾ ಇದ್ದೆ, ಅವಾಗ ಏನೋ ವೈಟ್ ಕಣಂಗೆ ಕಾಣಿಸ್ತು ಅಂತ ನೋಡಿದ್ರೆ ಅಣಬೆ ಎದ್ಕೊಂಡಿತ್ತು. ಜಾಸ್ತಿ ಎದ್ದಿಲ್ಲ, ಒಂದು 4-5 ಮೊಕ್ಕೆ ಎದ್ದಿತ್ತು. ಅದರಲ್ಲಿ ನಾನು ಕಿತ್ಕೊಬಂದೆ. ಮತ್ತು ಮನೆಗೆ ಬಂದು ನೋಡ್ತೀನಿ, ನಮ್ಮ ಮನೆಯವರು ಕಿತ್ಕೊಬಂದಿದ್ರು. ನೋಡಿದೆ, ಇದಿಷ್ಟು ನಮ್ಮ ಮನೆಯವ್ರು ತಂದಿದ್ದು ಅಣಬ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.